ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ ವಿವೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂತ ನಾನು ಅಷ್ಟೇ ಗೈಸ್, ತುಂಬಾ ಸೂಪರ್ ಆಗಿದ್ದೀನಿ. ಏನಿದು 3-4 ದಿನದಿಂದ ವಿಡಿಯೋಸೇ ಬಂದಿಲ್ಲ ಅಂತ ಅನ್ಕೊಂಡ್ರ? ಹ್ಞೂ ಗೈಸ್, ನಂದು ಎಷ್ಟು ಕಷ್ಟ ಆಗಿದೆ ಗೊತ್ತಾ 3-4 ದಿನದಿಂದ. ನನ್ನ ಫೋನು iPhone 14 128GB. ಸೊ 4 ವರ್ಷ ಆಯ್ತು ಈ ಫೋನ್ ತಗೊಂಡು. ಫುಲ್ ಸ್ಟೋರೇಜ್ ತುಂಬಿಸಿ ಒಂದು ವಿಡಿಯೋ ಮಾಡಕ್ಕೂ ಆಗ್ತಿರ್ಲಿಲ್ಲ. ಅಲ್ಲಿ ಆನ್ ಮಾಡಿ ಇಟ್ಟು ಬಂದು ಇಲ್ಲೇನೋ ನಾನು ನನ್ನ ಪಾಡಿಗೆ ನಾನು ಮಾತಾಡ್ಕೊಂಡು ಇರ್ತಿದ್ದೆ. ಬಟ್ ಆದ್ರೆ ಅದು ವಿಡಿಯೋ ಯಾವಾಗ್ಲೂ ಆಫ್ ಆಗೋಗಿರೋದು, ಯಾಕಂದ್ರೆ ಸ್ಟೋರೇಜ್ ಫುಲ್ ಆಗಿದೆ ಅಂತ. ಸೊ ಅದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಹುಡ್ಕೋಣ ಅಂತ ಹೇಳಿ ಆ ಫೋನ್ ಇಂದ ಕೆಲವೊಂದು ವಿಡಿಯೋಸ್ ಫೋಟೋಸ್ನೆಲ್ಲ ಲ್ಯಾಪ್ಟಾಪ್ಗೆ ಹಾಕೊಳ್ಳೋಣ, ಸೊ ಕಾಪಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಇದಕ್ಕೆ ಹಾಕೊಂಡ್ವಿ. ಬಟ್ ಯೂಸ್ ಆಗಿಲ್ಲ. ಕೆಲವೊಂದು ವಿಡಿಯೋಸ್ ಆನ್ ಆಗ್ತಿದೆ, ಕೆಲವೊಂದು ವಿಡಿಯೋಸ್ ಆನೇ ಆಗ್ತಿಲ್ಲ ಲ್ಯಾಪ್ಟಾಪ್ ಅಲ್ಲಿ. ಮತ್ತೆ ಅದು ವೇಸ್ಟ್ ಆಯ್ತು. ಅದಾದ್ಮೇಲೆ ಸರಿ ಇದನ್ನೆಲ್ಲ ಫೈಲ್ನೆಲ್ಲ ಪೆನ್ ಡ್ರೈವ್ಗೆ ಶಿಫ್ಟ್ ಮಾಡ್ಕೊಬೇಡೋಣ ಅಂತ ಪೆನ್ ಡ್ರೈವ್ಗೆ ಹಾಕೊಂಡೆ. ಪೆನ್ ಡ್ರೈವ್ ಕತೆ ಏನಾಗಿದೆ ಅಂದ್ರೆ, ಎಲ್ಲೂ ಪೆನ್ ಡ್ರೈವ್ ಸಿಗ್ತಾ ಇಲ್ಲ. ಎಲ್ಲಾ ಕಡೆನೂ 128GB ಸಿಗ್ತಿದೆ. ಸೊ ನನಗೆ 128GB ಮತ್ತೆ ತಗೊಂಡು ಅದಕ್ಕೂ ಸ್ಟೋರೇಜ್ ಪೂರ್ತಿ ಆದ್ರೆ ಮತ್ತೆ ವೇಸ್ಟ್ ಆಗುತ್ತೆ. ಒಂದು 512GB ಯಾವ್ದಾದ್ರು ಒಂದು ಜಾಸ್ತಿ ಇರೋ ತಗೊಳ್ಳೋಣ ಅಂತ ಹುಡುಕಿ ಸಾಕಾಯ್ತು, ಅದು ಸಿಕ್ಕಿಲ್ಲ. ಕೊನೆಗೆ ಆನ್ಲೈನ್ ಅಲ್ಲೂ ಹುಡುಕ್ತೆ. ಆನ್ಲೈನ್ ಅಲ್ಲಿ ಡೆಲಿವರಿ ಡೇಟ್ ತುಂಬಾ ಲೇಟ್ ತೋರಿಸ್ತಿದೆ. ಅಲ್ಲಿವರೆಗೂ ವಿಡಿಯೋ ಮಾಡದೆ ಇರಕ್ ಆಗಲ್ಲ ಅಂತ ಹೇಳಿ ಇಲ್ಲೇ ನಿಯರ್ ಬೈ ಶಾಪ್ ಅಲ್ಲಿ 128GB ಸಿಕ್ತು. ಸೊ ಫೈನಲಿ ಅದೇನೇ ತಗೊಂಡು ಇದರಿಂದ ಅದು ಕಾಪಿ ಮಾಡೋ ಅಷ್ಟೊತ್ತಿಗೆ ಒಂದು ದಿನ ಪೂರ್ತಿ ಅದನ್ನ ಕಾಪಿ ಮಾಡ್ಕೊಂಡು ಇದ್ರಲ್ಲಿ ಹಾಕೊಳ್ಳೋ ಅಷ್ಟರಲ್ಲೇ ಟೈಮ್ ಆಗೋಯ್ತು. ಹಂಗಾಗಿ ಸೊ 4-5 ದಿನ ಗ್ಯಾಪ್ ಆಯ್ತು. ಇನ್ನು ಮುಂದೆ ಈ ತರ ಎಲ್ಲ ಆಗಲ್ಲ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ. ಇವತ್ತು ಏನ್ ವಿಚಾರ ಅಂತ ಅಂದ್ರೆ, ಇವತ್ತು ನಾನು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಎಲ್ಲರಿಗೂ ಗೊತ್ತಲ್ವಾ, ಕೊರಿಯನ್ ಬನ್ ಒಂದ್ ಟೈಮಲ್ಲಿ ಫುಲ್ ಟ್ರೆಂಡ್ ಆಗಿರೋ ಡಿಶ್ ಇದು. ನಂಗೂ ಅಷ್ಟೇ ಫುಲ್ ಕ್ರೇಜ್ ಇತ್ತು. ಇದನ್ನ ಆನ್ಲೈನ್ ಅಲ್ಲಿ ಏನೋ ಬುಕ್ ಮಾಡಿ ತರ್ಸ್ಕೊಂಡು ತಿಂದಿದ್ದು. ಸೊ ಅವಾಗ ನಾನು ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದ್ದೆ. ಬಟ್ ಅದನ್ನ ನಿಮ್ ಜೊತೆಗೂ ಇವಾಗ ತೋರ್ಸೋಣ, ನಮ್ ಜೊತೆಗೂ ಹಂಚ್ಕೊಳ್ಳೋಣ ಅಂತೇಳಿ ಮತ್ತೆ ಇವಾಗ ಅದೇ ರೆಸಿಪಿನ ಟ್ರೈ ಮಾಡೋದಕ್ಕೆ ಹೋಗ್ತಾ ಇದೀನಿ. ಬನ್ನಿ. ಮತ್ತೆ ಇನ್ನೊಂದು ವಿಚಾರ ಗೈಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಬನ್ನಿ ಶುರು ಮಾಡೋಣ. ಇವಾಗ ಫಸ್ಟ್ ಒಂದು ಬೌಲ್ ತಗೊಂಡು ಇದು ಚೀಸ್ ಕ್ರೀಮ್ನ ನಾನು ರೂಮ್ ಟೆಂಪರೇಚರ್ ಅಲ್ಲಿ ಬಿಟ್ಟಿದ್ದೆ. ಸೊ ಅದು ಈ ತರ ಆಗಿದೆ, ಸ್ವಲ್ಪ ತೆಳು. ಇದನ್ನ ಇದ್ರಲ್ಲಿ ಹಾಕೊಳ್ಳೋಣ. ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಗೈಸ್. ಇದು ಸ್ವಲ್ಪನಾ. ಅದಾದ್ಮೇಲೆ ಸ್ವಲ್ಪ ಶುಗರ್ ಪೌಡರ್ 1 ಸ್ಪೂನ್. ಈ ಚೀಸ್ ಕ್ರೀಮ್ ಇದೆಯಲ್ಲ, ಇದು ಸ್ವಲ್ಪ ಹುಳಿ ತರ ಇದೆ, ಅದಕ್ಕೋಸ್ಕರ ಶುಗರ್ ಪೌಡರ್ ಹಾಕೊಳ್ಳೋಣ. ಮತ್ತೆ ಸ್ವಲ್ಪ ಮಿಲ್ಕ್ ಮೇಡ್ ಸ್ವಲ್ಪ. ಇದಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗೈಸ್, ನಿಮ್ಗೆ ಏನಾದ್ರು ಚೀಸ್ ಕ್ರೀಮ್ ಸಿಕ್ಕಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಯೋಚನೆ ಮಾಡಕ್ ಹೋಗ್ಬೇಡಿ. ಅದ್ರ ಬದಲು ನೀವು ಪನ್ನೀರ್ನ ಕಟ್ ಮಾಡಿ ಹಾಕೊಳ್ಳಿ. ಒಂದು ಮಿಕ್ಸಿ ಜಾರ್ ಒಳಗಡೆ ಪನ್ನೀರ್ನ ಹಾಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಹಾಲು, ಸ್ವಲ್ಪ ಶುಗರ್ ಹಾಕೊಂಡು ಮಿಕ್ಸಿನಲ್ಲಿ 1 ರೌಂಡ್ ರುಬ್ಕೊಳ್ಳಿ. ಸೇಮ್ ಇದೇ ತರ ಕನ್ಸಿಸ್ಟೆನ್ಸಿ ಬರುತ್ತೆ. ನಿಮ್ಗೆ ಚೀಸ್ ಕ್ರೀಮ್ ಸಿಕ್ಕಿಲ್ಲ ಅಂತ ಅಂದ್ರೆ ನೀವು ಪನ್ನೀರ್ನ ಆ ತರ ಮಿಕ್ಸಿ ಮಾಡ್ಕೊಳ್ಳಿ. ಸೊ ಅವಾಗೂ ಸೇಮ್ ಇದೇ ತರ ಬರುತ್ತೆ. ಸೊ ನಾನು 2 ಅಷ್ಟೇ ಮಾಡ್ತಿರೋದು ಕೊರಿಯನ್ ಬನ್ನು. ಸೊ ನಂಗೆ ಇಷ್ಟು ಸಾಕು, ಓಕೆನಾ. ಇದಕ್ಕೆ ಚೀಸ್ ಕ್ರೀಮು ಮತ್ತೆ ಶುಗರು ಮತ್ತೆ ಮಿಲ್ಕ್ ಮೇಡ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಇಷ್ಟ ಆಗ್ಲಿ ಸಾಕು. ಅದಾದ್ಮೇಲೆ ಈ ಥರ ಬನ್ನು, ಕೊರಿಯನ್ ಬನ್ ಥರನೇ ಕಾಣಲಿ ಅಂತ ದೊಡ್ಡದು ನೋಡಿದೆ, ಬಟ್ ನಂಗೆ ಸಿಕ್ಕಿಲ್ಲ. ಅದಕ್ಕೆ ಸದ್ಯಕ್ಕೆ ಇದು ಸಿಕ್ಕಿದೆ, ಇದರಲ್ಲೇ ಮಾಡೋಣ. ಈ ಥರ ನೀವು ಕಟ್ ಮಾಡ್ಕೊಳ್ಳಿ. ಒಂದು 4-5 ಸ್ಲಿಟ್ ಮಾಡಿ. ಪೂರ್ತಿ ಕಟ್ ಮಾಡ್ಬಿಡಿ ಗೈಸ್, ಹಿಂಗಂದ್ರೆ ಅದು ಹೂ ಥರ ಅರಳಬೇಕು. ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ ಗೈಸ್. ಇದು ಬನ್ನು ಈ ಥರ ಮಾಡ್ಕೊಳ್ಳಿ. ನಾನು ಎಲ್ಲ ಕಡೆ ಹುಡುಕ್ತೆ, ಅದು ಸಿಕ್ಕಿಲ್ಲ. ಇವಾಗ ಇದನ್ನ, ಈ ಕ್ರೀಮ್ ರೆಡಿ ಆಗಿರುತ್ತಲ್ಲ, ಇದನ್ನ ತಗೊಂಡು ಇಲ್ಲಿಗೆಲ್ಲ ಫಿಲ್ ಮಾಡಬೇಕು. ಆ ಪೈಪಿಂಗ್ ಬ್ಯಾಗ್ ಸಿಗುತ್ತಲ್ಲ ಗೈಸ್, ಆ ಥರದ್ದು ನೋಡಿದೆ, ಬಟ್ ಅದು ನಂಗೆ ಸಿಕ್ಕಿಲ್ಲ.
ಅಯ್ಯೋ ಇಷ್ಟು ಇದಕ್ಕೆಲ್ಲ ಅದೆಲ್ಲ ಏಂತಗೆ ಅಂದ್ಬಿಟ್ಟು ನಾನು ಸ್ಪೂನಲ್ಲೇ ಹಾಕ್ತಾ ಇದ್ದೀನಿ, ಫಿಲ್ ಮಾಡ್ತಾ ಇದ್ದೀನಿ. ಗೈಸ್ ನೀಟಾಗಿ ಈ ತರ ಕಟ್ ಮಾಡ್ಕೊಳ್ಳಿ. ಹಿಂಗಂದ್ರೆ ಈ ತರ ಫ್ಲವರ್ ತರ ಅರಳಬೇಕು. ಈ ತರ ಎಲ್ಲ ಮಾಡ್ಕೊಂಡಾದ್ಮೇಲೆ ಈ ತರ ಮಾಮೂಲಿ ಫಿಲ್ಲಿಂಗ್ ಅಷ್ಟೇ. ಈ ಗ್ಯಾಪಿಗೆಲ್ಲ ಫಿಲ್ ಮಾಡ್ಕೊಳ್ಳಿ ಕ್ರೀಮ್ನ. ನಾನು ಆಗ್ಲೇ ಒಂದು ಮಾಡಿಟ್ಟೆ. ಈ ಗ್ಯಾಪಿಗೆಲ್ಲ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ನಿಮಗೆ ಬೇರೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಗೈಸ್, ಅದನ್ನು ಟ್ರೈ ಮಾಡ್ತೀನಿ ನಾನು. ಓಕೆನಾ? ಈ ತರ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿ, ಇದು ಫಿಲ್ ಮಾಡಿ ಎಲ್ಲ ಕ್ರೀಮ್ನ ಇದ್ರೊಳಗಡೆ ಇಟ್ಟಾದ್ಮೇಲೆ ನೆಕ್ಸ್ಟ್ ಔಟರ್ ಲೈನ್ ಮಾಡ್ಬೇಕಲ್ಲ, ಅದಕ್ಕೆ ಒಂದು ಮೊಟ್ಟೆ ಪೂರ್ತಿ ಹಾಕೊಳ್ಳಿ. ಒಂದು ಮೊಟ್ಟೆ ಹಾಕೊಂಡ್ಮೇಲೆ ಸ್ವಲ್ಪ ಮೆಲ್ಟೆಡ್ ಬಟರ್, ಇದು ಸ್ವಲ್ಪ ಬಟರ್ನ ಬಿಸಿ ಮಾಡಿ ಹಾಕೊಳ್ಳಿ ಅಷ್ಟೇ. ಅದಾದ್ಮೇಲೆ ಸ್ವಲ್ಪ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಅಂಡ್ ದೆನ್ ಇದು ಚಾಪ್ ಮಾಡಿರೋ ಗಾರ್ಲಿಕ್, ತುಂಬಾ ಸಣ್ಣಗೆ ಚಾಪ್ ಮಾಡ್ಕೊಳ್ಳಿ ಗೈಸ್, ಒಂದು 5 ರಿಂದ 6. ಮತ್ತೆ ಕೊರಿಯಂಡರ್ ಲೀವ್ಸ್. ಇದನ್ನೆಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಿಷ್ಟೇ ಗೈಸ್ ಮೇಲ್ಗಡೆ ಗಾರ್ನಿಶ್ಗೆ. ನೀವು ಬೇಕಿದ್ರೆ ಸೆಸಮೆ ಸೀಡ್ಸ್ ಕೂಡ ಹಾಕೋಬಹುದು, ನನ್ನ ಹತ್ರ ಇಲ್ಲ, ನಾನು ಆ್ಯಡ್ ಮಾಡಿಲ್ಲ. ಇದಿಷ್ಟನ್ನ ಹಾಕಾದ್ಮೇಲೆ ಇದು ನಾವು ಫಿಲ್ ಏನ್ ಮಾಡಿ ಇಟ್ಟಿರ್ತೀವಲ್ಲ ಬನ್ನು, ಅದನ್ನ ಇದ್ರೊಳಗಡೆ ಈ ತರ ಹಾಕಿ. ಬನ್ನಿ ಮುಂದೆ ತೋರಿಸು ಸ್ವಲ್ಪ. ಈ ತರ ಹಿಂಗೆ ಡೀಪ್ ಮಾಡಿ ಹಿಂಗೆ ತೆಗೆದ್ರೆ ಇಷ್ಟೇ ಗೈಸ್. ಈ ತರ ಇದನ್ನ ಹಿಂಗ್ ಮಾಡ್ಬೇಕು. ನಾನು ಎರಡನ್ನೂ ಒಳಗಡೆ ಇಟ್ಟಿದ್ದೀನಿ. ನೀವು ಬೇಕಾದ್ರೆ ಸೆಸಮಿನ್ ಸೀಡ್ಸ್ನ ಮೇಲ್ಗಡೆ ಹಿಂಗೆ ಗಾರ್ನಿಶ್ ಮಾಡ್ಕೋಬಹುದು. ಸೊ ಇದನ್ನ 160 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 10 to 15 10 ಸಾಕು ಅನ್ಸುತ್ತೆ, 10 to 15 ಮಿನಿಟ್ಸ್ ಇಡೋಣ. ಅದಾದ್ಮೇಲೆ ಸಿಗ್ತೀನಿ, ಬಾಯ್ ಗೈಸ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದೇ ಮರ್ತೋಯ್ತು. ನೀವೇನು ಓವನಲ್ಲಿ ಇಟ್ಟಿರ್ತೀರಲ್ಲ ಅದನ್ನ ಆ ಟೈಮಿಂಗ್ಸ್ ವರೆಗೂ ಬಿಡಬೇಕು ಅದಾಗೋದಿಕ್ಕೆ. ಹಿಂಗೆ ಆಫ್ ಮಾಡಿ ಹಿಂಗೆ ಪದೇ ಪದೇ ಚೆಕ್ ಮಾಡಿ ನೋಡ್ತಾ ಇರಬಾರ್ದು ನಂತರ. ಅದೇನ್ ಟೈಮಿಂಗ್ಸ್ ಇಟ್ಟಿರ್ತೀರಲ್ಲ ಅದಾದ್ಮೇಲೆ ಅದೇ ಆಫ್ ಆಗಿ ಅದೇ ಆಗಿರುತ್ತೆ. ಬಟ್ ನಂತರ ಅವಾಗವಾಗ ಪದೇ ಚೆಕ್ ಮಾಡ್ತಾ ಇರ್ಬೇಡಿ, ಏನಾಗುತ್ತೋ ಏನೋ ಅಂತ. ಆಗುತ್ತೆ, ಟೈಮ್ ತಗೊಳುತ್ತೆ ಅಷ್ಟೇ. ಮತ್ತೆ ಇನ್ನೊಂದು, ನಾನು ಫಸ್ಟ್ ಹೇಳಿದ್ನಲ್ಲ ಅವಾಗಲೇ ಪನ್ನೀರು ಮತ್ತೆ ಶುಗರ್ ಎಲ್ಲ ಹಾಕಿ ನನಗೆ ಚೀಸ್ ಕ್ರೀಮ್ ಸಿಕ್ಕಿರಲಿಲ್ಲ, ಸೊ ಅವಾಗ ಆ ಥರ ಟ್ರೈ ಮಾಡಿದ್ದೆ ಅಂತ. ಅದು ಚೆನ್ನಾಗಿ ಬಂದಿತ್ತು. ಬಟ್ ನನಗೆ ಇವಾಗ ಚೀಸ್ ಕ್ರೀಮಲ್ಲಿ ಮಾಡ್ತಿರೋದು ಇವತ್ತೇ ಫಸ್ಟು, ಸೊ ಅದು ಚೆನ್ನಾಗಿ ಬರುತ್ತೆ ಅನ್ಕೊಂಡಿದೀನಿ. ನೋಡೋಣ, ವೆಯ್ಟ್ ಮಾಡಿ ಹೆಂಗ್ ಬರುತ್ತೆ ಅಂತ. ಎಸ್, ಇವಾಗ ಇದು ರೆಡಿ ಆಗಿದೆ. ಕೂಗ್ತು, ಆಫ್ ಮಾಡ್ಬಿಟ್ಟು ತೆಗಿಯೋದೆ. ವಾವ್, ಸಿ ಗೈಸ್, ನೋಡಿ. ವಾ ಸ್ಮೆಲ್ ಗಮ್ ಅಂತ ಬರ್ತಿದೆ. ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿದೆ. ಇವಾಗ ಹೆಂಗಿದೆ ಅಂತ ತೆಗಿಯೋದು? ಒಂದು ಸ್ಪೂನ್ ತಗೊಳ್ಳೋಣ. ಬಿಸಿ ಇದೆ ಗಾಯ್ಸ್, ಕ್ರೀಮಿನೆಸ್ ನೋಡಿ. ಓಹೋ ಕಿತ್ತಾಕೆ ಬಿಟ್ಟೆ. ವಾಯ್ಸ್ ಚೆನ್ನಾಗಿದೆ. ನೀವು ತಿನ್ನಿ. ಬೆಳ್ಳುಳ್ಳಿನೇ ಮೇನು, ಇದಕ್ಕೆ ಮೇಲೆ ಹಾಕ್ತೀವಲ್ಲ ಬೆಳ್ಳುಳ್ಳಿ, ಅದಿನ್ನೂ ಜಾಸ್ತಿ ಹಾಕೊಂಡು ಇನ್ನೂ ಚೆನ್ನಾಗಿರುತ್ತೆ.
ಹಾಯ್ ಗಾಯ್ಸ್, ಊಟ ಆಯಿತು. ಊಟ ಆಗಿ ಒಂದು ರೌಂಡ್ ವಾಕ್ ಮಾಡೋಣ ಅಂತ ಹಂಗೆ ವಾಕ್ ಮಾಡ್ತಾ ಇದ್ದೀವಿ ನಮ್ಮ ಮನೆ ರೋಡಲ್ಲೇ. ವಾಕ್ ಮಾಡ್ತಾ ಇದ್ದೀವಿ. ಊಟ ಏನು ಗೊತ್ತಾ, ಇವತ್ತು ಮುದ್ದೆ, ಸಾಂಬಾರ್, ಅನ್ನ. ಸೊ ಏನೇ ಫುಡ್ ತಿಂದ್ರೂ ನಮ್ಮ ಮುದ್ದೆ ಸಾಂಬಾರು ತಿನ್ನೋವಾಗ ಸಿಗೋ ನೆಮ್ಮದಿ ಯಾವ ಫುಡ್ಡಲ್ಲೂ ಸಿಗಲ್ಲ. ಅದರಲ್ಲೂ ಮುದ್ದೆ ಉಪ್ಸಾರು ಬೆಸ್ಟು. ಕೊರಿಯನ್ ಬನ್ನು ಒಂದು ರೇಂಜಿಗೆ ಚೆನ್ನಾಗಾಗಿತ್ತು. ಸ್ವಲ್ಪ ಸ್ವೀಟ್ ಅನ್ನಿಸ್ಬಿಡ್ತು ನನಗೆ. ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ಬಿಟ್ಟೆ ಅನಿಸುತ್ತೆ. ಸ್ವಲ್ಪ ಸ್ವೀಟ್ ಅನ್ನಿಸ್ತು. ಬಟ್ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ತಿನ್ನಿ. ಚಿನ್ನು ಮುಟ್ಟು, ಚಿಂಚು ಮುಟ್ಟು. ವಾವ್, ಅವ್ನ್ ಬಾಯಿಗೆ ಕೈ ಹಾಕ್ಬಿಡ್ತಾನೆ ಬೇಕಿದ್ರೆ. ಅದ್ ಪಾಪ ನಿಮ್ಗೆ ನೋಡ್ರಿ ಎದ್ರಕೋತೈತಿ. ಊರಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ತರಬೇಡಿ ಅಂತ ನಾನು ನಮ್ಮ ಅಣ್ಣ ಸೇರ್ಕೊಂಡು ಊಟ ಮಾಡಿದ್ದಿಲ್ಲ. ಅವಾಗ ಚಿಕ್ಕವರಿದ್ದಾಗ ನಮ್ಮ ಹತ್ರ ಇಟ್ಕೊಂಡು ಅವ್ರು ಒಳಗಡೆ ತರಬೇಡಿ ಅಂದ್ರೆ ಈ ತರ ಬ್ರೀಡ್ ಅಲ್ಲ ಅಂಕಲ್, ಬೀದಿ ನಾಯಿ ಯಾವ್ದೋ ಬಟ್ ನಮ್ಗೆ ಸಾಕ್ಬೇಕಂತ ಆಸೆ. ಆಮೇಲೆ ನಾವು ನಮ್ಮನ್ನ ಇದ್ ಮಾಡ್ಲಾರ್ದೆ ಸರಿ ಆಯ್ತು ತಗೊಬನ್ನಿ ಅಂತ ಅಂದ್ಬಿಟ್ಟು ಅದು ನಮ್ಗಿಂತ ನಮ್ಮ ಅಮ್ಮನಿಗೆ ಜಾಸ್ತಿ ಅಡಿಟ್ ಆಗ್ಬಿಟ್ಟಿತ್ತು. ಅಟ್ಯಾಚ್ಮೆಂಟ್ ಅಂತಂದ್ರೆ ಅವ್ರು ಎಲ್ಲೇ ಹೋದ್ರುನು ಜೊತೆಲಿ ಹೋಗೋದು. ಬಾಯ್ ಬಾಯ್. ನಿಮ್ಗೇನು ತೋರ್ಸ್ಲಾ? ವಾ 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 ಟಿನ್. ಹೇ, ಶಾಡೋ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಇವ್ರಿಬ್ರು ನೋಡಿ ಹೆಂಗ್ ಬತ್ತವ್ರ ಅಪ್ಪ ಮಗ. ಒಂದು ವಾಕಿಂಗು ನೀನೇ ಸೇರ್ಸ್ ಮಾಡ್ತಾ ಇದೀಯ. ಅವ್ನಿಗೆ ಶೂ ಹಾಕೊಂಬಂದಿಲ್ಲ, ಅದಕ್ಕೆ ಅವ್ರಪ್ಪ ಹಂಗೆ ಎತ್ಕೊಂಡ್ ಬರ್ತಾವ್ರೆ. ಗೈಸ್, ಈ ಕೊರಿಯನ್ ಬಂದು ಎಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೆಂಗ್ ಬಂತು ಏನು ಅಂತ, ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತಾನು ಕಮೆಂಟ್ ಮಾಡಿ. ಅದೇ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಇನ್ನೇನಿಲ್ಲ ಗೈಸ್. ಈ ಜಂಕ್ ಫುಡ್ಡು ಇವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ನಿಮ್ಗೆ ಹೇಳ್ತಾ ಇದ್ದೀನಿ, ನನಗೂ ನಾನು ಹಂಗೆ ಹೇಳ್ಕೊತಾ ಇದ್ದೀನಿ. ಜಂಕ್ ಫುಡ್ಡು ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಹೆಲ್ದಿ ಫುಡ್ನೇ ಟ್ರೈ ಮಾಡೋಣ. ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೇರೆ ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್. ಮತ್ತೆ ಬೇರೆ ವಿಡಿಯೋಂದಿಗೆ ಸಿಗ್ತೀನಿ. ನೀನೊಂದ್ಸತಿ ಬಾಯ್ ಬಾಯ್ ಹೇಳ್ಬಿಡ್ರಿ. ಬಾಯ್ ಬಾಯ್, ಓಕೆ ಗೈಸ್, ಬಾಯ್ ಬಾಯ್, ಗುಡ್ ನೈಟ್. ಮತ್ತೆ ನಾಳೆ ಮೇ ಬಿ ಇದನ್ನು ಅಪ್ಲೋಡ್ ಮಾಡ್ತೀನಿ. ಇವತ್ತು ನೈಟೆಲ್ಲ ಎಡಿಟ್ ಮಾಡಬೇಕಲ್ಲ, ಎಡಿಟ್ ಮಾಡಿ ಮೇ ಬಿ ನಾಳೆ ಅಪ್ಲೋಡ್ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ತಾ, ನಂದಂತೂ ವಾಕಿಂಗ್ ಆಯ್ತಪ್ಪ. ತಿನ್ನೋದ್ರಲ್ಲೇ ಇಲ್ಲೇ ಕರ್ಗೋಯ್ತು ನನಗೆ. ಹೋಗಿ ಮಲಗಿದ್ರೆ ಸಾಕಾಗಿದೆ ಇವಾಗ. ಇಲ್ಲಿ 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 ಬರುತ್ತೆ ನೋಡಿ ಶಾಡೋ. ವಾವ್, ನೋಡಿ ಗೈಸ್, ಅಲ್ಲಿ ನನ್ನ ಮಗ ಆಗಲೇ ಬಡ್ಕೊಂಡ್ಬಿಟ್ಟ. ವಾ 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 ವಾ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಬಾಯ್ ಬಾಯ್.